ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತೋ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನೋಡ್ತಾ ಇದ್ದೀರಿ ಕಾಂಗ್ರೆಸ್ನಲ್ಲೇ ವಿಶೇಷವಾಗಿ ಏಟು ಎದುರೇಟು ಸ್ಟಾರ್ಟ್ ಆಗಿಬಿಟ್ಟಿದ್ದಾವ. ನಿಧಾನಕ್ಕೆ ಇದು ಇನ್ನೊಂದು BJP ರಣರಂಗ ಆದೀತ ಅನ್ನುವಂಥ ಪ್ರಶ್ನೆಗಳು ಅಲ್ಲೆಲ್ಲ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಮಾತ್ರ ಈ ವಿವಾದದ ಬದಲು ನಾನು ಏನು ಪ್ರತಿಕ್ರಿಯೆ ನೀಡುವುದಿಲ್ಲ ಅಂಥೇಳಿ ಈ ಗೊಂದಲದಿಂದ ಬದುಕಿ ಸೇರ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಕಡೆ DK ಶಿವಕುಮಾರ್ ಅವರು ಒಬ್ಬ ಹೈಕಮಾಂಡ್ ಬೇಕಂತ ವ್ಯಕ್ತಿ, ಇನ್ನೊಂದು ಕಡೆ ತಮಗೆ ಬೇಕಂತ ವ್ಯಕ್ತಿಗಳು ಯಾರ ಪರ ಮಾತಾಡಿದ್ರು ಏನೋ ಮಾತಾಡಿದ್ರು ವಿವಾದ ಆಗ್ತದೆ ಬೇಡ. ಆಲ್ರೆಡಿ ವಿವಾದಗಳು ಭಾಳಷ್ಟು ಆಗ್ತಾ ಇದ್ದಾವೆ. ಜೊತೆಗೆ ತಮ್ಮ ಮೇಲೆ ಈಗಾಗಲೇ ಮುಡಾ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಅವು ಆರೋಪಗಳಿದ್ದಾವೆ, ಅರ್ಕಾವತಿ ಆರೋಪಗಳಿದ್ದಾವೆ. ಅವುಗಳಿಂದ ಉಳ್ಕೊಂಡು ನಾವು ಮುಂದಿನ 2.5 ವರ್ಷ ಈ ಆಡಳಿತ ಮಾಡಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಆದಷ್ಟು ಒಂದು ಪಕ್ಷದಲ್ಲೇ ಏನಪ್ಪ ಅಂತಂದ್ರೆ ಶಾಂತಿ ನೆಲೆಸಲಿ, ಕುಡ್ಕೊಂಡು ಹೋಗುವಂಥ ವಾತಾವರಣ ಬರಲಿ, ನಮ್ಮ ಆಡಳಿತ ಸುಗಮ ಆಗಲಿ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲೇ ಸಿದ್ದರಾಮಯ್ಯನವರ ಈ ಒಂದು ವಿಚಾರ ನಿಜವಾಗಿಯೂ ಮೆಚ್ಚಲೇಬೇಕಾದ. ಯಾಕಪ್ಪ ಅಂತಂದ್ರೆ ಒಂದೇದು ತಾವು ಸೇಫಾಗಿ ಉಳಿದ್ಬಿಟ್ರು. ಇಲ್ಲೇ ಮುಖ್ಯಮಂತ್ರಿ ಬದಲಾಯಿಸಬೇಕು ಅನ್ನುವಂಥ ಕೂಗ ನಿಧಾನಕ್ಕೆ ಸಣ್ಣ ನಡೀತಾ ಇದೆ. ಮತ್ತು ಅವ್ರು ಬೇಕಾಗಿದೆ ಅದು ಒಂದು. ಯಾಕಪ್ಪ ಅಂತಂದ್ರೆ ಇದು ತಣ್ಣಗಾದ್ರೆ ಸಾಕಪ್ಪ, ನಾವು ಮುಂದಿನ ಪೂರ್ತಿ ಈ ಪೀರಿಯಡನ್ನು ಆಳಬೇಕು ಅನ್ನೋದು ಒಂದು ಅವ್ರ ತಲೆಯಿದೆ. ಜೊತೆಗೆ ಒಂದಿಷ್ಟು ತಮ್ಮ OBC ಅಥವಾ SC ST ಅಥವಾ ಮೈನಾರಿಟಿಗಳಿಗೆ ಏನಾದರೂ ಒಂದಿಷ್ಟು ಕೊಟ್ಟು ಹೋಗ್ಬೇಕು, ನಾನು ಒಂದು ಹೆಸರು ಉಳಿಯುವಂಥ ಕೆಲಸ ಮಾಡಬೇಕು ಅನ್ನೋಂಥ ಏನೋ ಕನಸು ಕಾಣ್ತಾ ಇದ್ದಾರೆ ಅವರು. ಇಂಥ ಸಂದರ್ಭದಲ್ಲ ಅವರದಂಥವ್ರು ಇವು ಯಾವುದೇ ವಿವಾದಕ್ಕೆ ಒಳಗಾಗದ ಅವರ ಬಗೆಹರಿಸ್ಕೊಳ್ತಾರೆ ಅನ್ನುವಂಥ ಒಂದು ಧೋರಣೆ ಇರ್ಬೋದು. ಇಲ್ಲ ಈ ತುರ್ತು ಮಾತ್ರ DK ಅವ್ರನ್ನ ಒಂದು ಹಂತದವರೆಗೆ ಕಟ್ಟಿ ಹಾಕುವಂಥ ತಂತ್ರ ಇರ್ಬೋದು. ಆಲ್ರೆಡಿ DK ಅವರು ತಮ್ಮ ಒಕ್ಕಲಿಗ ಲಾಬಿಯನ್ನು ಹಿಡ್ಕೊಂಡು ಮತ್ತೇನು ಮಾಡ್ತಾ ಮುಖ್ಯಮಂತ್ರಿಗೆ ಈಗ ಸೀಟ್ ಬಿಟ್ಟುಕೊಡ್ಬೇಕು ಅನ್ನೋಂಥ ವಾದವನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆ ಒಂದು ಪ್ರಯತ್ನವನ್ನು ಮುರಿಯುವ ದಿಶೆಯಲ್ಲಿನ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ದಲಿತ ಲಾಬಿ, ಅದರಲ್ಲೂ ಪರಮೇಶ್ವರ್ ಅವರು ಯಾವುದೇ ಪ್ರಸಂಗದಲ್ಲಿ ಅಧ್ಯಕ್ಷರು ತಾವಾಗಬೇಕು ಅಥವಾ KN ರಾಜರಾಗಬೇಕು ಅನ್ನುವಂಥ ವಾತಾವರಣದಲ್ಲಿದ್ದಾರೆ. ಇವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಂದರ್ಭ ನೋಡುವಂಥ, ಜೊತೆಗೆ ಯಾವುದು ಹೆಚ್ಚು ಅನುಕೂಲ ಆಗ್ತದೆ ನೋಡುವಂಥ, ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಸಲ ಹೊಸದಾಗಿ ಒಂದು ದಲಿತ ಲಾಬಿ ಹೇಳಲಿಕ್ಕತ್ತದ. ಮೊದಲಿತ್ತು ಲಿಂಗಾಯತ್ ವರ್ಸಸ್ ಒಕ್ಕಲಿಗ ಲಾಬಿ ಇರ್ತಿದ್ದು. ಅವ್ರು ನಡಕಿದ್ದ ತಿಕ್ಕಾಟ ನಿಧಾನಕ್ಕೆ ದೇವರಾಜ ಅರಸರ ನಂತರ ಸಿದ್ದರಾಮಯ್ಯರ ಕಾರಣದಿಂದ ಇವೆಲ್ಲವೂ ನಿಧಾನಕ್ಕೆ ಒಂದು ಕಡಿಮೆಗೆ ಇವತ್ತು ಒಂದು ರೀತಿ ಏನಪ್ಪ ಅಂದ್ರೆ ಹಿಂದುಳಿದ ದಲಿತ ವರ್ಸಸ್ ಈ ಲಿಂಗಾಯತ್ ಮತ್ತು ಒಕ್ಕಲಿಗ ಅನ್ನುವಂಥಕ್ಕೆ ಬಂದಿರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ಸಿದ್ದರಾಮಯ್ಯನವ್ರ ಜೊತೆಗೆ ಲಿಂಗಾಯತ್ ಲಾಬಿ, ಅದರಲ್ಲೂ MP ಪಾಟೀಲರು, ಇನ್ನುಳಿದವರು ಸಹಿತ ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡವರು ಇದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವ್ರಿಗೀಗ ಚಾಣಾಕ್ಷತೆಯಿಂದ ಈ ರಾಜಕೀಯ ಗೊಂದಲದಲ್ಲಿ ಬೀಳಲಾರ್ದ ಈಗಾಗಲೇ ನಿಧಾನಕ್ಕೆ BJPನೂ ಎಚ್ಚರಗೊಳ್ತಾ ಇದೆ. ಅದರಲ್ಲಿ ಅವ್ರಿಗೂ ಗೊತ್ತಾಗಿದೆ, ನಾವು ಇದೇ ರೀತಿ ತಿಕ್ಕಾಡ್ತಾ ಹೋದ್ರೆ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಮುಂದುವರ್ಸ್ಕೊಂಡು ಹೋದ್ರೆ ನಿಶ್ಚಿತವಾಗಿ 2027 ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನವರಿಕೆ ಆಗ್ತಾಯಿದೆ. ಹೀಗಾಗಿ ಒಂದು ಕಡೆ ಯಡಿಯೂರಪ್ಪನ ಬಿಡ್ಲಿಕ್ಕೆ ಆಗ್ತಾಯಿಲ್ಲ, ಇನ್ನೊಂದು ಕಡೆ ಯತ್ನಾಳನ್ನು ಬಿಡ್ಲಿಕ್ಕೆ ಆಗ್ತಾಯಿಲ್ಲ, ಗೊಂದಲದಲ್ಲಿದೆ. ಅಂಥ ಗೊಂದಲ ನಿರ್ಮಾಣ ಆಗಬಾರ್ದು. DKC ವರ್ಸಸ್ ನಮ್ಮ ಸಿದ್ದರಾಮಯ್ಯ ನಡಕಂತೇಳಿ ಸಿದ್ದರಾಮಯ್ಯರು ಮಾತ್ರ ಈಗ ಮೌನ ವಹಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರನ್ನು ಹಿಡ್ಕೊಂಡು ಹೋದ್ರೆ ಈ ದಲಿತ ಸಮುದಾಯಕ್ಕೆ ಇಂದಿಲ್ಲ ನಾಳೆ ಒಬ್ಬರು ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳಿದ್ದಾವೆ ಅನ್ನೋಂಥದ್ದು ಈಗಾಗಲೇ ಕನ್ಫರ್ಮ್ ಆಗ್ಯದ. ಮತ್ತು ಈಗಾಗಲೇ ಹಲವು ಸಲ ಚರ್ಚೆನೂ ಮಾಡಿದ್ದೀವಿ ಈ ವಿಷಯದಲ್ಲೇ. DK ಶಿವಕುಮಾರ್ ಸಪೋಸ್ ಈ ಸಲ ಮುಂದಿನ 2.5 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆದರೆ ಮುಂದಿನ ಕಾಂಗ್ರೆಸ್ ಆಡಳಿತ ಬಂದಾಗ DKC ಅವರನ್ನು ಬದುಕಿ ಸರಿಸೋದು ಕಷ್ಟ, ಅಸಾಧ್ಯ ಅನ್ನುವಂಥ ಒಂದು ವಾತಾವರಣ ಈ ದಲಿತ ಸಚಿವರಲ್ಲಿ ಮೂಡಿದಂಥದ್ದು. ಹೀಗಾಗಿ ಶತಾಯಗತಾಯ, ಯಾಕಂದ್ರೆ DK ಶಿವಕುಮಾರ್ ಅವರು ಪರಮೇಶ್ವರ್ ಅವ್ರಿಗಿಂತ ವಯಸ್ಸಿನ ಚಿಕ್ಕವರು, ಪರಮೇಶ್ವರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಹೀಗಾಗಿ ಈಗೂ ಅವ್ರು ಪರಮೇಶ್ವರ್ಗೆ ಅನಿಸದ. ಮತ್ತು ನಂತರದಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈಗ ತಮಗೆ ಅವಕಾಶ ಅದ.
ಅದಕ್ಕೆ ಇದು ಬಿಡಬಾರದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಪರಮೇಶ್ವರ್ ಅವರು ಮತ್ತು ಈಗಾಗಲೇ ಸಪೋಸ್ ಒಂದು ವೇಳೆ ಸಿದ್ದರಾಮಯ್ಯರು ಇಳಿಯು ಪ್ರಸಂಗ ಬಂದ್ರೆ ಅವ್ರ ಸಪೋರ್ಟ್ ತಮಗೆ ಇರಲಿ ಅನ್ನೋ ನೆಲೆಯಲ್ಲೇ ಸಿದ್ದರಾಮಯ್ಯನ ಮುಂದೆ ಮಾಡಿಕೊಂಡು ಮುಂದಿನ 5 ವರ್ಷ ಅವರಪ್ಪ ಅಂತ ಹೇಳುವಂಥ ಒಂದು ಹೊಸ ಡೈಲಾಗ್ ಅಥವಾ ಹೊಸ ಒಂದು ತಂತ್ರ ನೋಡಿಕೊಂಡು ಇವತ್ತು ನಿಧಾನಕ್ಕೆ ದಲಿತ ಸಚಿವರು ಗತಾಯ ಈ ಸಲ ನಾವು ಇದನ್ನು ಶಕ್ತಿ ಉಪಯೋಗ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರಾಗ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿ ಅವರು ಮಾತ್ರ ಅವರು ತಮ್ಮದೇ ಆದಂಥ ಒಂದು ಪ್ಲ್ಯಾನ್ಸ್ ನಡೆಸಿದ್ದಾರೆ. ಜೊತೆಗೆ JDSನಿಂದ ಈಗಾಗಲೇ ಒಂದಿಷ್ಟು ಮೂಲಗಳ ಪ್ರಕಾರ 61 ಜನ MLAಗಳು ಡಿ ಕೆ ಶಿ ಜೊತೆಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಯಾರು ಅವರು 61 ಜನ ಅನ್ನೋದು ಮಾತ್ರ ಬಿಡ್ತಾ ಇಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ಇದೆ ನಮ್ಮ ಸತೀಶ್ ಅವ್ರ ಪರವಾಗಿ ಹೇಳ್ತಾ ಇದ್ರು 50 ಜನ MLAಗಳು ಹೋಗೋರಿದ್ದಾರೆ ಅಂತೇಳಿ. ಇವೆಲ್ಲ ಅಂತಕಂತಗಳ ಸಂತೆ. ಇದ್ರಾಗ ಎಷ್ಟು ಸರಿ ಅದನು, ಎಷ್ಟು ಖರೆ ಅದನು, ಎಷ್ಟು ಸುಳ್ಳು ಅದನು ಅವ್ರಿಗೆ ಬಿಟ್ಟಂತ. ಆದರೆ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಇಂಥ ಹರಿಬಿಟ್ಟು ಬಿಡೋದು ಇವರು ಮಾಧ್ಯಮದಲ್ಲಿ. ಇದರಿಂದಾಗೆ ನಡಕ್ಕೆ ಒಂದು ಸ್ವಲ್ಪ ಈ ಮಧ್ಯದಲ್ಲೇ ಡಿ ಕೆ ಶಿ ಅವರು BJPಗೆ ಹಾರ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ತೇಲಿ ಬಿಟ್ಟರು. ಅದನ್ನು ಯಾರ್ಯಾರಿಗೆ ಹೆಂಗೆ ಬರ್ತದೆ. BJP ಪರ ಇದ್ದಂಥ ಮೀಡಿಯಾಗಳು ವಿಶೇಷವಾಗಿ ಬಂದೇ ಬಿಟ್ಟಣಪ್ಪ ಡಿ ಕೆ ಶಿ ಅವರು BJPಗೆ ಅನ್ನುವಂಥ ಮಾತು ಮಾತಾಡಿದ್ರೆ, ಈ ಕಾಂಗ್ರೆಸ್ ಪರ ಇರುತ್ತಿರುವಂಥವು ಇಲ್ಲ ಅವ್ರು ಎಲ್ಲಿ ಹೋಗೋದಿಲ್ಲ, ಕಟ್ಟ ಕಾಂಗ್ರೆಸ್ಸಿಗಳು ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ಈ ನಡಕ ಈ ದಲಿತ ಮೂಮೆಂಟನ್ನು ಒಂದಿಷ್ಟು ಕಾವು ಪಡೆಯೋದ್ರಿಂದಾಗಿ ಈ ಪರಮೇಶ್ವರ್ ಅವರ ಹೆಸರು ಹೊಸದಾಗಿ ಮೇಲದ್ದು ಬರ್ತಾಯಿದೆ. ಅದಕ್ಕೆ ಡಿ ಕೆ ಶಿ ಅವರನ್ನು ಏನಾದರೂ ಮಾಡಿ ಅಧ್ಯಕ್ಷಗಿರಿಯಿಂದ ಇಳಿಸಿದ್ರೆ ಮತ್ತು ಈಗಾಗಲೇ ಮೇಲೆ ಹೇಳ್ತಾನೆ ಇದ್ದಾರೆ ಮತ್ತು ದಿಲ್ಲಿಗೆ ಹೋಗಿ ಹೇಳಿ ಬಂದಿದ್ದಾರೆ, ನೀವು ಲೋಕಸಭಾ ನಂತರ ಡಿ ಕೆ ಶಿ ಅವರು ಅಧ್ಯಕ್ಷ ಸ್ಥಾನದ ಇಳಿಸ್ತಾನಿದ್ರೆ ಯಾಕೆ ಇಳಿಸಲಿಲ್ಲ? ಯಾಕಂದ್ರೆ ಸಪೋಸ್ ಏನಾದರೂ ಡಿ ಕೆ ಶಿ ಅವರು ಅಧ್ಯಕ್ಷ ಸ್ಥಾನದ ಕೆಳಗೆ ಹೇಳಿದ್ರೆ ಇವ್ರ ಹಾದಿ ಇನ್ನೂ ಸುಗಮ ಆಗಿಬಿಡ್ತದೆ. ಯಾಕಂದ್ರೆ ಅಧಿಕಾರದಲ್ಲಿ ಇರುತ್ತಿರುವಂಥ ವ್ಯಕ್ತಿ ಅಧಿಕಾರ ಇಲ್ಲದ ದಿನಗಳಿಗಿಂತ ಹೆಚ್ಚು ಪವರ್ಫುಲ್ ಇರ್ತಾನೆ. ಮತ್ತು ಅಧ್ಯಕ್ಷ ಅಂದಾಗ ಸಹಜವಾಗಿ ಅವ್ರ ಮಾತು ಬೆಲೆ ಕೊಡಬೇಕಾಗ್ತದೆ ಪಾರ್ಟಿಯಲ್ಲೇ. ಅದಕ್ಕಾಗಿ ಅವ್ರನ್ನ ಒಂದು ಸ್ವಲ್ಪ ಬದಿಗೆ ಸರಿಸಿಬಿಟ್ರಪ್ಪ ಅಂತಂದ್ರೆ ನಮಗೆ ಇನ್ನಷ್ಟು ಈಜಿ ಆಗ್ತದೆ ಅಂತ ತರ್ಕ ಇವ್ರದೆಲ್ಲ. ಆದರೆ ಈ ತರ್ಕಕ್ಕೆ ಹೈಕಮಾಂಡ್ ಏನು ಉತ್ತರ ಕೊಡ್ತದೆ ಇವ್ರಿಗೆ ಗೊತ್ತಿಲ್ಲ. ಹೈಕಮಾಂಡ್ ಮಾತ್ರ ಇನ್ನೂ ಅದು ಸಹಿತ ಅದನ್ನು ಸೂಕ್ಷ್ಮ ಚಲನವಲನಗಳನ್ನು ಗಮನಿಸಿದಾಗ ಡಿ ಕೆ ಶಿ ಅವ್ರ ಪರಿಣಾಮ ಅದನ್ನೋದು ಸ್ಪಷ್ಟ ಆಗ್ತದೆ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಈ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರನ್ನ ಬದಲಿಸುವಂಥ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಹೈಕಮಾಂಡ್ದಲ್ಲಿ. ಯಾಕೆ ಈ ಪ್ರಾರ್ಥನೆ ಅಥವಾ ಕೇಳ್ಕೊಳ್ಳೋದು ಯಾಕೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ಬೇಕಾಗಿದೆ. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ, ಹೈಕಮಾಂಡ್ ನಮಗೆ ದೇವಸ್ಥಾನ ಇದ್ದ ಹಾಗೆ ಹೈಕಮಾಂಡ್ ಬಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಏನಂತೇಳಿ ನಿರ್ಧಾರ ಕೈಗೊಳ್ಳೋದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ಡಿ ಕೆ ಶಿ ಅವ್ರನ್ನ ಬದಲು ಮಾಡಿದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದೀವಿ ಅಂತೇಳಿ. ಅಂದ್ರೆ ಇಲ್ಲಿ ಸಾಮೋಪಾಯ, ಭೇದೋಪಾಯ, ಜೊತೆಗೆ ದಂಡೋಪಾಯ ಏನು ಉಪಾಯ ಬೇಕಾಗ್ಯದ ಎಲ್ಲರೂ ಉಪಯೋಗ ಮಾಡಿಕೊಂಡು ಈ ಒಂದು ಡಿ ಕೆ ಶಿ ಅವರ ಸಮಸ್ಯೆಯನ್ನು ಬದಿಗೆ ಸರಿಸಬೇಕು ಅನ್ನುವಂಥದ್ದು ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ಸಿನ ಒಂದು ಸಂಘಟನೆಯಲ್ಲ ಅಥವಾ ಒಂದು ಗುಂಪಿನಲ್ಲ ಜೋರ್ದಾರ್ ನಡೀತಾ ಇದೆ. ಇದರ ಅರ್ಥ ಡಿ ಕೆ ಶಿ ಅವರು ಮೌನ ವಹಿಸಿದಾರೆ, ಸುಮ್ಮನೆ ಕುಳಿತಿದ್ದಾರೆ ಅಂತಲ್ಲ, ಅವರು ತಮ್ಮ ಪ್ರಯತ್ನ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಯತ್ನಗಳು ಭಿನ್ನ ಮತಕ್ಕೆ ದಾರಿ ಆಗದಂಗೆ ಅವರೆಲ್ಲ ಬಗೆಹರಿದ್ರೆ ಭಾಳ ಉತ್ತಮ. ಇಲ್ಲಪ್ಪ ಅಂತಂದ್ರೆ ಈ ಒಂದು ಭಿನ್ನ ಮತ ದೊಡ್ಡದಾಗೆ ನಾಳೆ ಕಾಂಗ್ರೆಸ್ಸನ್ನು ಒಡೆಯುವ ಪ್ರಸಂಗ ನಿಲ್ಲಿಸಬಾರ್ದು ಅನ್ನೋದು ಕಟ್ಟ ಕಾಂಗ್ರೆಸ್ಸಿಗರ ಒಳಗಿನ ಮನಸ್ಸಿನ ಮಾತು. ಅದರಲ್ಲೂ ಅಧಿಕಾರದಲ್ಲಿ ಇದ್ದೀವಿ ನಾವೀಗ, ಮತ್ತು ಇದು ಕಳ್ಕೊಂಡು ಮತ್ತೆ ಮರಳಿ ಪಡ್ಕೊಳ್ಳೋದು ಭಾಳ ಕಷ್ಟದ ಅನ್ನೋಂಥ ಭಯನೂ ಅವ್ರಿಗೆ ಕಾಡ್ಲಿಕ್ಕತ್ತದ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಒಂದು ಜಾಣ ನಡೆಯನ್ನಿಟ್ಟ ನಾವು ಪ್ರತಿಕ್ರಿಯೆ ನೀಡುವುದಿಲ್ಲ ವಿವಾದದ ಬಗ್ಗೆ ಅಂತೇಳಿ ಈ ಒಂದು ವಿವಾದವನ್ನು ತಣ್ಣಗೆ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಮಾಡುವ ಯತ್ನದಲ್ಲಿದ್ದಾರೆ. ಆದರೆ ಇದನ್ನು ನಮ್ಮ ಈ ದಲಿತ ಸಚಿವರು ಇಲ್ಲ ಇದು ನಮ್ಮ ಲಾಸ್ಟ್ ಲೈಫಾ, ನಾವು ಇದರಲ್ಲಿ ಏನಾದ್ರು ಮಾಡಲೇಬೇಕು ಅಂತೇಳಿ ಅದರಲ್ಲೂ ಪರಮೇಶ್ವರ್ ಅವರಿಗೆ ಮೊದಲಿಂದನೂ ಈ ಚೀಫ್ ಮಿನಿಸ್ಟರ್ ಹುದ್ದೆ ಮೇಲೆ ಕಣ್ಣು ಈ ಹಿಂದೆ ಆಗ್ಬೇಕಂತ ಮಾಡಿದರು. 2013 ಆಗಿರಲಿಲ್ಲ. ಈ ಸಲ ಅದನ್ನು ಆಗಲೇಬೇಕು ಅಂತ ಒಂದು ಹಠಕ್ಕೆ ಬಿದ್ದಿದ್ದಾರೆ ಕಾಣ್ತದೆ. ನೋಡೋಣ ಏನಾಗ್ತದೆ. ಪರಮೇಶ್ವರ್ ಅವರು ಯಶಸ್ವಿ ಆಗ್ತಾರೋ, KN ರಾಜಣ್ಣ ಅವರು ಯಶಸ್ವಿ ಆಗ್ತಾರೋ, ಇಬ್ಬರು ಯಾರಾದರೂ ಅವರೇ ಯಶಸ್ವಿ, ಏನು ಸತೀಶ್ ಅವರು ಆಗ್ತಾರೋ, ಇಲ್ಲ ಡಿ ಕೆ ಶಿ ಅವರು ಹೊಸ ಬಾಂಬನ್ನು ಹೋಗಿದ್ದಾರೋ ನೋಡೋಣ ನಾವು ನೀವು ಅಂತ ಹೇಳ್ತಾ ಈ ಭಿನ್ನ ಮತ ಪಕ್ಷವನ್ನು ಇನ್ನಷ್ಟು ವೀಕ್ ಮಾಡೋದಿರಲಿ ಅನ್ನೋದು ಕಟ್ಟ ಕಾಂಗ್ರೆಸ್ಸಿಗರ ಮನದಾಳದ ಮಾತು ಬಿಟ್ಟಿದ್ದು ಇನ್ನೊಬ್ಬರಿಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಸಾಕ್ಷಾತ್ಕಾರ.